ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದ ಬಿ ಜಯಶ್ರೀ ಅವರಿಗಾದ ಅವಮಾನ. ಅಧಿವೇಶನದಲ್ಲಿ ಆರ್ ಅಶೋಕ್ ಮತ್ತು ಸಿಎಂ ನಡುವೆ ಫುಲ್ ಫೈಟ್. ಕಳೆದ ಒಂದು ವಾರದ ಹಿಂದೆ ಪದ್ಮಶ್ರೀ ಪುರಸ್ಕೃತೆ ಹಾಗೂ ಮಾಜಿ ಸಂಸದೆ ಹಾಗೂ ಹಿರಿಯ ಕಲಾವಿದೆ ಬಿ ಜಯಶ್ರೀ ಅವರನ್ನ ಸರ್ವೆ ಕೆಲಸಕ್ಕಾಗಿ ಕಚೇರಿಗೆ ತಾಲೂಕು ಆಡಳಿತಾಧಿಕಾರಿಗಳು ಅಲೆದಾಡಿಸುವ ಜೊತೆಗೆ ಅವರನ್ನ ಅವಮಾನಿಸಿದ ಬಗೆಗಿನ ಸುದ್ದಿ ರಾಜ್ಯವ್ಯಾಪ್ತಿ ವ್ಯಾಪಿಸಿ ಬಿಸಿ ಬಿಸಿ ಸುದ್ದಿಗೆ ಗುಬ್ಬಿ ತಾಲೂಕು ಕಾರಣ ಆಗಿತ್ತು. ಇದೀಗ ಈ ವಿಚಾರ ಅಧಿವೇಶನದಲ್ಲಿಯೂ ಚರ್ಚೆಯಾಗುವ ಮೂಲಕ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯರ ನಡುವೆ ವಾಕ್ಸಮರವೇ ನಡೆದೋಯಿತು. ಹೌದು, ನಂತರ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡಿದ ಬೆನ್ನಲ್ಲೇ ಉಪ ಲೋಕಾಯುಕ್ತ ಅಧಿಕಾರಿಗಳು ಮರುದಿನವೇ ಕ್ರಮಕ್ಕೆ ಮುಂದಾಗಿ ಜವಾಬ್ದಾರಿ ವಹಿಸಬೇಕಾದ ಉಪ ವಿಭಾಗಾಧಿಕಾರಿ ನಾಯಿದಾ ಜಂಜಂ ಮತ್ತು ಗುಬ್ಬಿ ತಹಸೀಲ್ದಾರ್ ಆರತಿ ಬಿ ಸೇರಿದಂತೆ ಸರ್ವೆ ಇಲಾಖೆಯ ಇಬ್ಬರು ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಿತ್ತು. ಇದೆಲ್ಲದರ ಜೊತೆಗೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ವಿಶೇಷ ಅಧಿವೇಶನದಲ್ಲಿ ಮಾಜಿ ಸಂಸದೆ ಹಾಗೂ ಪದ್ಮಶ್ರೀ ಪುರಸ್ಕೃತೆಗೆ ಗುಬ್ಬಿ ತಾಲೂಕು ಆಡಳಿತದ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿ ಕಚೇರಿಗೆ ಅಲೆದಾಡಿಸಿರುವ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿ ಕ್ರಮ ಜರುಗಿಸುವಂತೆ ಸರ್ಕಾರದ ಗಮನ ಸೆಳೆದಿದ್ರು. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಗುಬ್ಬಿ ತಾಲೂಕು ಆಡಳಿತದ ಯಾವ ಅಧಿಕಾರಿಗಳ ತಲೆದಂಡ ಮಾಡಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದ್ರು. 5 ದಿನ ಆಗೈತೆ ಅಧ್ಯಕ್ಷ. ಎಷ್ಟು ದಿನ ಬೇಕು? ಅದಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಷ್ಟು ದಿನಗಳು, ಎಷ್ಟು ವರ್ಷಗಳು ಬೇಕು? ಇದು ಅಧಿವೇಶನ ನಡೀತಾ ಇದೆ, ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ ಚೀಟಿ ಕಳಿಸ್ತಾರಲ್ಲ, 1 ನಿಮಿಷದ ಕೆಲಸ ಮುಖ್ಯಮಂತ್ರಿಗಳಿಗೆ. ಅಲ್ಲೇ ಇಂಟು ಚೀಫ್ ಇದಾರೆ, ಅಲ್ಲೇ 1 ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ. ನಾನ್ ಸುಳ್ಳು ಹೇಳದ್ನ? ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ. ಹೌದು, ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು. ಕೂಡ್ಲೆ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇನೆ ಕೊಟ್ರಲ್ಲ. ನೀವು ಅಲ್ಲ ಅಲ್ಲ ಅವ್ರಿಗೇನ ಪೋಸ್ಟಿಂಗ್ ಮಾಡೋವಾಗ ಏನಾನ ಸಮಥಿಂಗ್ ಆಗೈತಾ? ಇಲ್ಲ ಅಂದ್ರೆ ಯಾಕೆ ಭಯ ಬೀಳಬೇಕು? ಅದು ಹೇಳಿದ್ರಲ್ಲಿ ಲಿಖಿತವಾಗಿ ಅಲ್ಲ. ಈಗ ನೋಡಿ, ಯಾವ ಪೋಸ್ಟಿಂಗ್ ನಲ್ಲೂ ನನ್ನ ಜೀವನದಲ್ಲಿ ಪೋಸ್ಟಿಂಗ್ ಮಾಡುವಾಗಲಿ, ಪ್ರಮೋಷನ್ ಕೊಡೋಕಾಗ್ಲಿ, ಟ್ರಾನ್ಸ್ಫರ್ ಮಾಡೋಕ್ಕಾಗ್ಲಿ ಇವತ್ತಿನವರಿಗೆ ಹಣ ತಗೊಂಡು ಗೊತ್ತಿಲ್ಲ ನನಗೆ. ಯಾವ ಅಧಿಕಾರಿ ಮೇಲೂ ಕೂಡ ನಾವು ಮುಲಾಜಿಲ್ದೇನೆ ಕ್ರಮ ತಗೋತೀವಿ. ತಪ್ಪು ಮಾಡದವ್ರಿಗೆ ಯಾರನ್ನು ಬಿಡಲ್ಲ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಡಿಜಿ ಸಡನ್ ಆಗಿ ಅಲ್ಲ ಸರ್, ಬೇರೆದಾದ್ರೆ 1 ನಿಮಿಷಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲಿಗೆ ಕ್ರಮ ತೆಗೆದುಕೊಳ್ಳಕ್ಕೆ 5 ದಿನ ಒಬ್ಬ ಕಲಾವಿದೆಗಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ರಾಜ್ಯಸಭಾ ಸದಸ್ಯ ಕಲಾವಿದೆ ಅನ್ನೋದು ನಿಜ. ಅವರು ಕ್ರಮ ತೆಗೆದುಕೊಳ್ಳೋಣ ಅನ್ನೋದು ನಿಜ. ಇಲ್ಲ, ಕ್ರಮ ತಗೊಳ್ತೀನಿ ಹೇಳ್ಬಿಡಿ. ಅದಕ್ಕೆ ಏನೈತೆ ಸರ್? ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್, ಮೆಸೇಜ್ ಹೋಗ್ತೈತೆ. ಏನಾನ ಈ ತರ ಮಾಡೋ ಅಧಿಕಾರಿಗಳಿಗೆ ಒಂದು ಶಿಕ್ಷೆ ಆಗ್ಬೇಕು. ವಿಚಾರಣೆ ಮಾಡಿ ವರದಿ ತರಿಸ್ಕೊಳ್ಳದೇನೆ ಮಾಡಕ್ ಬರಲ್ಲ. ಸರಿ, ಆಯ್ತು ಸರ್, ಮಾಡಿ. ಮಾನ್ಯ ಅಧ್ಯಕ್ಷರೇ, ಒಟ್ನಲ್ಲಿ ಮಾಜಿ ಸಂಸದೆ, ರಂಗಕರ್ಮಿ, ನಟಿ, ಹಾಡುಗಾರ್ತಿ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಬಿ ಜಯಶ್ರೀ ಅವರಿಗೆ ಅಧಿಕಾರಿಗಳು ಮಾಡಿದ ಅವಮಾನದ ವಿಚಾರದ ಅಧಿವೇಶನದಲ್ಲಿಯೂ ಚರ್ಚೆಯಾಗಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.